ಹಾಯ್, ನನ್ನ ಹೆಸರು ಅಕ್ಷಯ್. ನಮ್ಮ ಫ್ರೆಂಡ್ಸ್ ಅಡ್ಡದಲ್ಲಿ ನಡೆದ ಒಂದು ಘಟನೆ ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಿದ್ದೇನೆ. ಹಲೋ, ರಾಕೇಶ್, ನಾನು ಇಲ್ಲೇ ಹೊರಗಡೆ ಇದ್ದೀನಮ್ಮ. ನೀವೆಲ್ಲಿದ್ದೀರಾ? ಫ್ರೆಂಡ್ಸ್ ಅಡ್ಡದಲ್ಲಿದ್ದೀರಾ? ಸರಿ ಸರಿ, ಬರ್ತೀನಿ. ಬಾಯ್. ಎಲ್ಲ ಕಣ್ಣು ಕುತ್ಕೊಂಡ್ಬಿಟ್ಟಿದ್ರಲ್ಲ, ನಿಂತ್ಕೊಂಡ್ರೆ ಕಾಲು ನೋಯ್ತವಪ್ಪ, ಅದಕ್ಕೆ ಕುತ್ಕೊಂಡ್ಬಿಟ್ಟಿದೆ. ಮಲ್ಕೊಂಡಿದ್ದೀರ ಮತ್ತೆ? ಏನಪ್ಪ ಲವರ್ ಬಾಯ್, ಎಲ್ಲ ತನಕ ಬಂತು ನಿಮ್ಮ ಲವ್ ಸ್ಟೋರಿ. ಮನಸ್ಸಲ್ಲಿ ಸಾವಿರ ಮಾತಿದೆ, ಹೇಳೋಕ್ಕಾಗಲ್ಲ. ಕಣ್ಣಲ್ಲಿ ತುಂಬ ನೀರಿದೆ, ಅಳೋಕ್ಕಾಗಲ್ಲ. ಹೃದಯಕ್ಕೆ ಭಾರವಾದ ನೋವಿದೆ, ತೋರ್ಸೋಕ್ಕಾಗಲ್ಲ. ಯಾಕಂದರೆ ನಾವು ಅಂದ್ಕೊಂಡಾಗೆ ಯಾವುದೂ ನಡೆಯಲ್ಲ. ಇದು ನನ್ನ ಪರಿಸ್ಥಿತಿ. ನೀನು ನನ್ನ ಆಟದಲ್ಲಿ ಜೋಕರ್ ಇದ್ರೂ ಗೆಲ್ಲಕ್ಕಾಗಲಿಲ್ಲ. ಇದು ನನ್ನ ಪರಿಸ್ಥಿತಿನು. ಈಟಿದ್ದು ಯೂಟುದ್ದ ಹೇಳ್ತೀಯಲ್ಲೋ. ನಿಂತ ನೀನೇ ಜೋಕರ್, ಮತ್ತೊಂದು ಜೋಕರ್ ನಿಂತ ಬಂದೈತೆ. ಹೇಗ್ ನಡೀತಾ ಇದೆ ಕಿರಾಣಿ ವ್ಯಾಪಾರ? ನಡಿವಲ್ತು ಅಪ್ಪ, ಕುಂತ್ಬಿಟ್ಟತೆ. ಏನಪ್ಪ ಶಿವಪ್ಪ, ಮೋಟ್ರ್ ರೋಡಿಂಗ್ ಕೆಲಸ ಎಲ್ಲರಿಗೆ ಬಂತು ನಿಂದು? ಶಾಪಲ್ಲಿ ಸುತ್ತೋದ್ಬಿಟ್ಟು ಬೇರೆ ಏನು ಕೆಲಸ ಇದೆ ನಮಗೆ? ಶಾಪಲ್ಲಿ ಯಾಕೆ ಸಿಗ್ತಿ? ಸರ್ಕಲ್ ಆಗಡೆ ಸುತ್ತು, ಯಾರು ಬೇಡ ಅಂತೀರಿ ನಿನ್ನ? ಏನೋ ಪ್ರತಾಪ್, ಹೆಂಗೋ ನಡೀತಾ ಇದೆ ನಿಂದು ರೈಸ್ ಬಿಸ್ನೆಸ್? ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಹಲೋ, 2 ನಿಮಿಷ ಟೇಬಲ್ ಖಾಲಿರಲಿ, ಬಂದೆ. ಬರ್ತೀನೋ, ನನ್ನ ಕಾರ್ಡ್ಸ್ ಆಡೋಕ್ಕೆ ಟೈಮ್ ಆಯಿತು. ಯಾವಾಗೂ ಇಷ್ಟ ನಡೀರಪ್ಪ, ನನಗೆ ಕೂಡ ಕೆಲಸ ಇದೆ. ಕಿತ್ತ ಹಾಕಲ್ಲ, ಹಾಕೋ ತೋರ್ಸ ಎಲ್ಲದು. ಅಯ್ಯೋ, ನಮ್ಮ ಮನೆ ದೇವ್ರಲ್ಲ, ಹಾಕಲ್ಲ ಇನ್ನ ಮಾಡಿದ್ದು ನೋಡಲ್ಲ, ಮಗನ್ನು ಹೊಡಿತು ನೋಡಲ್ಲ. ರಾಜ ಲಕ್ಷ ನೋಡಲ್ಲ. ಏನ್ ರಾಕೇಶ್ ಇಲ್ಲಿದೆಯಾ? ಹೋಮ್ ಅರ್ಜೆಂಟ್ ಬಾ ಅಂತೇಳಿ. ಹೌದು ಮಗ, ಸಣ್ಣ ಪ್ರಾಬ್ಲಮ್, ಅದಕ್ಕೆ ಫೋನ್ ಮಾಡಿದ್ದು. ಅಂಥ ಪ್ರಾಬ್ಲಮ್ ನಿನಗೆ ಹೇಳು, ನಾನು ಸಾಲ್ವ್ ಮಾಡ್ತೀನಿ. ಅಕ್ಷಯ್, ನನ್ನ ಕಾರ್ಡ್ಸಲ್ಲಿ 1 ಲಕ್ಷ ರೂಪಾಯಿ ಸೂತಿದ್ದೀನಿ. ಸಾಲ ಕೊಟ್ಟು ಅವ್ರ ಮನೆಗೆ ಬರ್ತಾರಂತೆ. ನಾನು ಏನೋ ಮಾಡಲಿ, ಅವ್ರ ಮನೆಗೆ ಬಂದರೆ ನಾನು ಸತ್ತೇ ಹೋಗ್ಬಿಡ್ತಿದ್ದೆ. ನೋಡು ಮಗ, ನಿನ್ನ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಅಂತ ತಿಳ್ಕೊಂತೀನಿ. ನಾನು ತಪ್ಪದೆ ಅಮೌಂಟ್ ಕೊಡ್ತೀನಿ, ಇಲ್ಲ ಅನ್ನಲ್ಲ. ಬಟ್ ಅದು ನನ್ನ ತಂಗಿ ಮ್ಯಾರೇಜ್ಗೆ ಇಟ್ಕೊಂಡಿದ್ದಾನು ದುಡ್ಡು. ನಾನು ಯಾವಾಗ ಡೇಟ್ ಹೇಳ್ತೀನೋ ಆ ಡೇಟ್ 1 ವಾರದೊಳಗೆ ನಾನು ರಿಟರ್ನ್ ಮಾಡಿಕೊಡ್ತೀನಿ.
ಥ್ಯಾಂಕ್ಸು ಮಗ, ಥ್ಯಾಂಕ್ಸ್ ಮಚ್ಚ. ಕೊಡ್ತೀನಿ ಮಗ, ಖಂಡಿತ ಕೊಡಬೇಕು. ಕೊಡ್ತೀನಿ. ಒಂದು 10 ಗಂಟೆ ಟೈಮ್ ಕೊಡು, ತಂದು ಕೊಡ್ತೀನಿ. ಇಲ್ಲೇ ಇರು. ರಾಕೇಶ್ ತಗೋ ದುಡ್ಡು. ಮತ್ತೆ ತಗೊಂಡು ಮತ್ತೆ ನೀನು ಕಾರ್ಡ್ಸ್ ಆಡೋಕೆ ಹೋಗ್ಬೇಡ. ಹಾಂ, ಯಾರು ಸಾಲ ಕೊಟ್ಟಿದ್ರಲ್ಲ ಅವ್ರಿಗೆ ಕೊಟ್ಬಿಡು. ಥ್ಯಾಂಕ್ಸ್ ಮಗ, ಥ್ಯಾಂಕ್ ಯು ಮಗ. ಕೊಡ್ತೀನಿ ಮಗ. ಬಾ ಇಲ್ಲಿ. ಆಗಿಲ್ಲ ಎಷ್ಟಾಯ್ತು? ಲಕ್ಷ ಆಯ್ತಾ? ಇನ್ನೊಂದು ಲಕ್ಷ ಹಾಕ್ಬಿಡುವ. ಹೊಡೆದಲ್ಲ ಸಾಕಪ್ಪು, ಸಾಕು. ಏನು ಮಗ ಫೋನ್ ಮಾಡಿದ್ಯಾ? ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ಯಾ? ಏನಾಯ್ತು? ಏನು ಸಮಾಚಾರ? ಏನಿಲ್ಲ ಮಗ, ನಿಂಗೆ ಗೊತ್ತಿಲ್ಲದೆ ರಾಕೇಶ್ಗೆ ದುಡ್ಡು ಕೊಟ್ಟಿದ್ದೀನಿ. ಎಷ್ಟು ಕೊಟ್ಟೆ? 1 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಕಣ. ಅಷ್ಟೊಂದು ದುಡ್ಡು ಯಾಕೋ ಕೊಟ್ಟೆ? ಕಾರ್ಡ್ಸಲ್ಲಿ ಸೋತ್ಬಿಟ್ಟಿದ್ದಾನಂತೆ. ಸಾಲ್ಗಾರು ಮನೇಲಿ ಬಂದು ಕುಂತ್ಕೊಂಡಂತೆ ಅಂತ ಅಂದಕ್ಕೋಸ್ಕರ ನಾನು ದುಡ್ಡು ಕೊಟ್ಟಿದ್ದು. ಇದ್ರ ಕೊಡ್ತಾ ಇಲ್ಲ. ಅದಲ್ಲದೆ ಮತ್ತೆ ಸಾಯ್ತೀನಿ ಅಂತ ಹೇಳಿದಾನೆ. ಹಂಗಂದ ಅವನು? ಏನು ಮಾಡೋದು, ಫ್ರೆಂಡ್ ಅಲ್ಲ. ಮಗೊಂದು ಸಣ್ಣ ಹೆಲ್ಪ್ ಮಾಡ್ತೀನಿ ಅವನಿಗೆ. ಮಾಡ್ತೀನಿ ಮಗ, ಹೇಳು. ಏನಿಲ್ಲ ಮಗ, ಕಾರ್ಡ್ಸಲ್ಲಿ ಅವ್ನು ದುಡ್ಡು ಹೊಡಿದಂತೆ 2 ಲಕ್ಷ ರೂಪಾಯಿ. ಹೌದಾ? ಸ್ವಲ್ಪ ಹೇಗಾದ್ರು ಮಾಡಿ ವಿಚಾರ ಮಾಡಿಕೊಂಡು 1 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಡು. ಇಸ್ಕೊಡ್ತೀನಿ ಮಗ. ನಾನು ಫೋನ್ ಸ್ವಿಚ್ ಆಫ್ ಮಾಡಿದ್ದಾನೆ. ನನ್ನ ನಂಬರ್ ನಾಟ್ ರೀಚಬಲ್ ಇಟ್ಬಿಟ್ಟಿದ್ದಾನೆ. ಇಲ್ಲ, ನಾನು ಅವನು ಎಲ್ಲಿರ್ತಾನಂತ ನನಗೆ ಗೊತ್ತಿದೆ. ಈ ಟೈಮಲ್ಲಿ ಅಲ್ಲೇ ಹೋಗ್ಬಿಟ್ಟು ಅವನ ಮುಂದೆನೇ ಕೇಳ್ತೀನಿ ನಾನು. ಸರಿ, ಓಕೆ ಮಗ. ಸರಿ, ಹೆಲ್ಪ್ ಮಾಡು. ಇಲ್ಲ, ಗ್ಯಾರಂಟಿ ಮಾಡಿ. ಸರಿ ಸರಿ, ಹಂಗಾದ್ರೆ ಬರಲಾ? ಹಾಂ, ಬಾಯ್. ಹಾಯ್ ರಾಕೇಶ್. ಹಾಯ್ ನವೀನ್. ಏನಪ್ಪ, ಏನು ಸಮಾಚಾರ? ನಾನು ನೋಡ್ಕೊಂಡು ಇಷ್ಟು ದೂರ ಬಂದುಬಿಟ್ಟಿದ್ಯಾ? ನಿನ್ನ ಹತ್ರ ಒಂದು ಕೆಲಸ ಇತ್ತು, ಅದಕ್ಕೋಸ್ಕರ ನಾನು ನಿನ್ನ ಹುಡ್ಕೊಂಡು ಬಂದಿದ್ದೆ. ಏನಪ್ಪ ಅಂತ ದೊಡ್ಡ ಗಣಂದಾರಿ ಕೆಲಸ? ಅಕ್ಷಯ್ಗೆ 1 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕಲ್ಲ, ದುಡ್ಡು ಕೊಡ್ತೇನೆ. ಏನು ಸದ್ಯಕ್ಕೆ ದುಡ್ಡು ಗಿಟ್ಟು ಇಲ್ಲ. ಮತ್ತೆ ಇಸ್ಪೇಟಲ್ಲಿ 2 ಲಕ್ಷ ರೂಪಾಯಿ ಗೆದ್ದಿದ್ಯಾ ನಿನ್ನೆ, ಅದಕ್ಕೆ. ಅದು ನಿನ್ಗೆ ಯಾರು ಹೇಳಿದ್ರು? ಅಕ್ಷಯ್ ಹೇಳು. ಈಗ ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ದುಡ್ಡಿನ ವಿಷಯ ಅಂತ ನನ್ನ ಹತ್ರ ಬರಬೇಡಿ. ಕಾರ್ಡು ಸೋತಾಗ ನೀನು ಅಕ್ಷಯ್ ಹತ್ರ ಬಂದು 1 ಲಕ್ಷ ರೂಪಾಯಿ ಕೇಳೋದೇನಾರ ಧರ್ಮ ಆಯ್ತಾ? ಇವಾಗ ಕೊಡಲ್ಲ ಅಂತೆಲ್ಲ. ಈಗ ನನ್ನ ಹತ್ರ ದುಡ್ಡಿಲ್ಲ, ದುಡ್ಡಿನ ಬಗ್ಗೆ ಕೇಳಕ್ಕೆ ಹೋಗ್ಬೇಡಿ ಅಷ್ಟೇ. ಫ್ರೆಂಡ್ಶಿಪ್ಗೆ ಚೀಟ್ ಮಾಡ್ದಂಗಾಗುತ್ತೆ ನೀನು. ಅವ್ರಿಗೆ ಏನಾದರೂ ಮಾಡ್ಕೊಂತ ಹೇಳೋದು ದುಡ್ಡು ಕೊಡೋಕ್ಕಾಗಲ್ಲ. ನಮ್ಮ ಫ್ರೆಂಡ್ಸ್ ಅಡ್ಡಾರೆ ಕೆಟ್ಟೋಗುತ್ತೆ ಕಣ, ಮಾಡಬೇಡ. ಯಾಕೋ ತೆಲೆ ತಿಂತೀರಾ? ದುಡ್ಡಿಲ್ಲ, ಹೋಗೆ. ಇನ್ನೊಂದ್ಸತಿ ನಮ್ಮ ಜೀವನದಲ್ಲಿ ನೀನು ಯಾವತ್ತೂ ಮಾತಾಡ್ಸಲ್ಲ ಕಣ. ನಮ್ಮ ಫ್ರೆಂಡ್ಸ್ ಅಡ್ಡಕ್ಕೆ ಮಾಡಕ್ಕೆ ಹೋಗ್ಬೇಡ ನೀನು. ಏನಾಯ್ತು ಈಗ? ಒಂದು ದುಡ್ಡು ಕೊಡಲ್ಲ ಅಂತೆ. ಏನು ಮಾಡ್ಕೊತ ಮಾಡ್ಕೊ ಅಂತ ಹೇಳ್ಬಿಟ್ಟು. ಇವಾಗ ಏನೋ ಮಾಡ್ತೀಯಾ? ಏನು ಮಾಡೋದು? ಏನೂ ಮಾಡೋಕ್ಕಾಗಲ್ಲ. ಮೋಸ ಹೋಗ್ಬಿಟ್ಟಿದ್ದೀನಲ್ಲ ನಾನು, ಭಾಳ ಮೋಸ ಹೋಗ್ಬಿಟ್ಟಿದ್ದೀನಿ. ಫ್ರೆಂಡ್ಸು ಅಂತ ನಂಬಕ್ಕೆ ಹೋಗಬಾರ್ದು. ನಂಬಿದ್ದು ನನ್ನ ತಪ್ಪ ಅದು. ನಮ್ಮ ಹುಡ್ಗ ಅಂತೇಳಿ ಕೊಟ್ಟೆ ಕಣ, ನನಗೆ ಮೋಸ ಮಾಡ್ಬಿಟ್ಟ, ಭಾಳ ಮೋಸ ಮಾಡ್ಬಿಟ್ಟ. ಇನ್ಮೇಲಿಂದ
ಯಾರಾದರೂ ಫ್ರೆಂಡ್ಸ್ ಬಂದು ನಿನ್ನಿಂದ ಸಹಾಯ ಆಗದೈತೆ ಅಂತಂತ ಬಂದರೆ ನಾನು ಮಾಡೋಕ್ಕೂ ಆಗಲ್ಲ, ದುಡ್ಡು ಕೇಳಿದ್ರೆ ದುಡ್ಡು ಕೊಡೋಕ್ಕೂ ಆಗಲ್ಲ. ಮರ್ತು ಬಿಡ್ರಿ ಮಗ, ನನ್ನ ಮರ್ತು ಬಿಡ್ರಿ. ಇನ್ಮೇಲಿಂದ ಫ್ರೆಂಡ್ಸ್ ಅಡ್ಡಕ್ಕೂ ಬರೋಕ್ಕೆ ಹೋಗಲ್ಲ. ನೀವು ಫೋನ್ ಮಾಡಬೇಡ್ರಿ, ನಾನು ಫೋನ್ ಮಾಡೋಕ್ಕೋಗಲ್ಲ. ಎಲ್ಲರೂ ಕಂಡಾಗ ಮಾತ್ರ ಮಾತಾಡಿಸ್ತೀನಿ. ಏ ಮಗ ನಿಂತ್ಕೊಳ್ಳೋ. ಇಲ್ಲ ಮಗ, ನಿಂತ್ಕೊಳ್ಳೋ, ನಾನು ಹೇಳೋದು ಕೇಳು ಸ್ವಲ್ಪ. ಸ್ನೇಹ ಮಾಡಿ ಆದರೆ ಮೋಸ ಮಾಡಬೇಡಿ. ನಮ್ಮ ಫ್ರೆಂಡ್ಸ್ ಅಡ್ಡದಲ್ಲಿ ನಡೆದ ಒಂದು ಘಟನೆ ನಿಮ್ಮ ಅಡ್ಡದಲ್ಲಿ ನಡೆಯಲಾರ್ದಂಗೆ ನೋಡ್ಕೊಳ್ಳಿ.